ಪರಿಣಾಮ ಜನಸಾಮಾನ್ಯರ ಮೇಲೆ ಬೀರೋದಿಲ್ಲ. ಸಗಟು ಮಾರಾಟ ದರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಕೇಂದ್ರ ಸರ್ಕಾರದಿಂದ ದರ ಏರಿಕೆ ಪರಿಣಾಮ ಜನಸಾಮಾನ್ಯರ ಮೇಲೆ ಬೀಳೋದಿಲ್ಲ. ಸದ್ಯಕ್ಕೆ ವಾಹನ ಸವಾರರಿಗೆ ಈ ದರ ಏರಿಕೆಯ ಬಿಸಿ ತಟ್ಟೋದಿಲ್ಲ. ಅಬಕಾರಿ ಸುಂಕ ಏರಿಕೆ ಆದರೂ ಕೂಡ ಜನರಿಗೆ ಇದು ಹೊರೆಯಾಗಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ವಾಹನ ಸವಾರರು ಕೂಡ ಒಂದರ್ಥದಲ್ಲಿ ಆತಂಕಕ್ಕೆ ಒಳಗಾಗುವ ಪರಿಸ್ಥಿತಿ ಇತ್ತು. ಕೇಂದ್ರ ಸರ್ಕಾರದಿಂದ ಅಬಕಾರಿ ಸುಂಕವನ್ನ ಏರಿಕೆ ಮಾಡುವ ನಿರ್ಧಾರವನ್ನ ಪ್ರಕಟವಾದ ನಂತರದಲ್ಲಿ. ಆದರೆ ಸದ್ಯಕ್ಕೆ ವಾಹನ ಸವಾರರಿಗೆ ಈ ದರ ಏರಿಕೆಯ ಬಿಸಿ ತಟ್ಟೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಗಟು ಮಾರಾಟದ ದರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಕೇಂದ್ರ ಸರ್ಕಾರ ಏರಿಕೆ ಮಾಡಿರುವ ಈ ಅಬಕಾರಿ ಸುಂಕದ ಎಫೆಕ್ಟ್ ಜನಸಾಮಾನ್ಯರ ಮೇಲೆ ಇರೋದಿಲ್ಲ. ಕರ್ನಾಟಕದಲ್ಲಿ ಮಾತ್ರ ದರ ಏರಿಕೆ ಆಗೋ ಸಾಧ್ಯತೆ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜನರ ಮೇಲೆ ನೇರವಾದ ಪರಿಣಾಮ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ರೀತಿ ಈಗ ಪೆಟ್ರೋಲ್ನ ದರ ಸದ್ಯಕ್ಕೆ 102 ರೂಪಾಯಿ ಇರುವಂತದ್ದು ತಾವು ಗಮನಿಸ್ತಾ ಇರಬಹುದು. ಈಗ ಮತ್ತೆ ಈ ಸೆಸ್ ಅನ್ನ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿರುವಂತಹ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಮತ್ತೆ 2 ರೂಪಾಯಿ ಹೊರೆಯನ್ನ ಸಾರ್ವಜನಿಕರ ಮೇಲೆ ಹೇರ್ತಾ ಇರುವಂತದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಜನಸಾಮಾನ್ಯರಿಗೆ ಸಾಕಷ್ಟು ಒಂದು ಹೊರೆ ಆಗ್ತಾ ಇದೆ. ವಾಹನ ಸವಾರರಿಗೆ ಮತ್ತಷ್ಟು ಗಾಯದ ಮೇಲೆ ಬರೆ ಇಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಡೀಸೆಲ್ನ ಮೇಲಿನ ಅಬಕಾರಿ ಸುಂಕವನ್ನ ಹೆಚ್ಚಿಸಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದರೆ ಈ ಅಬಕಾರಿ ಸುಂಕದ ಏರಿಕೆ ಸಗಟು ವ್ಯಾಪಾರದ ಮೇಲೆ, ರಿಟೇಲ್ ವ್ಯಾಪಾರದ ಮೇಲೆ ಆಗೋದಿಲ್ಲ ಅನ್ನೋ ಮಾಹಿತಿ ಕೂಡ ತಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ಹೀಗಾಗಿ ಜನ ಆತಂಕ ಪಡೋ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಕೇಂದ್ರ ಸರ್ಕಾರದಿಂದ ದರ ಏರಿಕೆಯ ನಿರ್ಧಾರ ಕೈಗೊಂಡ್ರೂ ಕೂಡ ನೇರವಾಗಿ ವಾಹನ ಸವಾರರ ಜೇಬಿನಿಂದ ಹಣ ಕೊಡುವಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ. ತೈಲ ಕಂಪನಿಗಳಿಗೆ ಮಾತ್ರ ಇದರಿಂದ ಹೊರೆಯಾಗತ್ತೆ, ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಿಣಾಮ ಜನಸಾಮಾನ್ಯರ ಮೇಲೆ ಬೀರೋದಿಲ್ಲ. ಸಗಟು ಮಾರಾಟ ದರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಕೇಂದ್ರ ಸರ್ಕಾರದಿಂದ ದರ ಏರಿಕೆ ಪರಿಣಾಮ ಜನಸಾಮಾನ್ಯರ ಮೇಲೆ ಬೀಳೋದಿಲ್ಲ. ಸದ್ಯಕ್ಕೆ ವಾಹನ ಸವಾರರಿಗೆ ಈ ದರ ಏರಿಕೆಯ ಬಿಸಿ ತಟ್ಟೋದಿಲ್ಲ. ಅಬಕಾರಿ ಸುಂಕ ಏರಿಕೆ ಆದರೂ ಕೂಡ ಜನರಿಗೆ ಇದು ಹೊರೆಯಾಗಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ವಾಹನ ಸವಾರರು ಕೂಡ ಒಂದರ್ಥದಲ್ಲಿ ಆತಂಕಕ್ಕೆ ಒಳಗಾಗುವ ಪರಿಸ್ಥಿತಿ ಇತ್ತು. ಕೇಂದ್ರ ಸರ್ಕಾರದಿಂದ ಅಬಕಾರಿ ಸುಂಕವನ್ನ ಏರಿಕೆ ಮಾಡುವ ನಿರ್ಧಾರವನ್ನ ಪ್ರಕಟವಾದ ನಂತರದಲ್ಲಿ. ಆದರೆ ಸದ್ಯಕ್ಕೆ ವಾಹನ ಸವಾರರಿಗೆ ಈ ದರ ಏರಿಕೆಯ ಬಿಸಿ ತಟ್ಟೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಗಟು ಮಾರಾಟದ ದರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಕೇಂದ್ರ ಸರ್ಕಾರ ಏರಿಕೆ ಮಾಡಿರುವ ಈ ಅಬಕಾರಿ ಸುಂಕದ ಎಫೆಕ್ಟ್ ಜನಸಾಮಾನ್ಯರ ಮೇಲೆ ಇರೋದಿಲ್ಲ. ಕರ್ನಾಟಕದಲ್ಲಿ ಮಾತ್ರ ದರ ಏರಿಕೆ ಆಗೋ ಸಾಧ್ಯತೆ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜನರ ಮೇಲೆ ನೇರವಾದ ಪರಿಣಾಮ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ರೀತಿ ಈಗ ಪೆಟ್ರೋಲ್ನ
ದರ ಸದ್ಯಕ್ಕೆ 102 ರೂಪಾಯಿ ಇರುವಂತದ್ದು ತಾವು ಗಮನಿಸ್ತಾ ಇರಬಹುದು. ಈಗ ಮತ್ತೆ ಈ ಸೆಸ್ ಅನ್ನ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿರುವಂತಹ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಮತ್ತೆ 2 ರೂಪಾಯಿ ಹೊರೆಯನ್ನ ಸಾರ್ವಜನಿಕರ ಮೇಲೆ ಹೇರ್ತಾ ಇರುವಂತದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಜನಸಾಮಾನ್ಯರಿಗೆ ಸಾಕಷ್ಟು ಒಂದು ಹೊರೆ ಆಗ್ತಾ ಇದೆ. ವಾಹನ ಸವಾರರಿಗೆ ಮತ್ತಷ್ಟು ಗಾಯದ ಮೇಲೆ ಬರೆ ಇಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಡೀಸೆಲ್ ನ ಮೇಲಿನ ಅಬಕಾರಿ ಸುಂಕವನ್ನ ಹೆಚ್ಚಿಸಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದರೆ ಈ ಅಬಕಾರಿ ಸುಂಕದ ಏರಿಕೆ ಸಗಟು ವ್ಯಾಪಾರದ ಮೇಲೆ, ರಿಟೇಲ್ ವ್ಯಾಪಾರದ ಮೇಲೆ ಆಗೋದಿಲ್ಲ ಅನ್ನೋ ಮಾಹಿತಿ ಕೂಡ ತಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ಹೀಗಾಗಿ ಜನ ಆತಂಕ ಪಡೋ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಕೇಂದ್ರ ಸರ್ಕಾರದಿಂದ ದರ ಏರಿಕೆಯ ನಿರ್ಧಾರ ಕೈಗೊಂಡ್ರೂ ಕೂಡ ನೇರವಾಗಿ ವಾಹನ ಸವಾರರ ಜೇಬಿನಿಂದ ಹಣ ಕೊಡುವಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ. ತೈಲ ಕಂಪನಿಗಳಿಗೆ ಮಾತ್ರ ಇದರಿಂದ ಹೊರೆಯಾಗತ್ತೆ, ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಿಣಾಮ ಜನಸಾಮಾನ್ಯರ ಮೇಲೆ ಬೀರೋದಿಲ್ಲ. ಸಗಟು ಮಾರಾಟ ದರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಕೇಂದ್ರ ಸರ್ಕಾರದಿಂದ ದರ ಏರಿಕೆ ಪರಿಣಾಮ ಜನಸಾಮಾನ್ಯರ ಮೇಲೆ ಬೀರೋದಿಲ್ಲ. ಸದ್ಯಕ್ಕೆ ವಾಹನ ಸವಾರರಿಗೆ ಈ ದರ ಏರಿಕೆಯ ಬಿಸಿ ತಟ್ಟೋದಿಲ್ಲ. ಅಬಕಾರಿ ಸುಂಕ ಏರಿಕೆ ಆದರೂ ಕೂಡ ಜನರಿಗೆ ಇದು ಹೊರೆಯಾಗಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ವಾಹನ ಸವಾರರು ಕೂಡ ಒಂದರ್ಥದಲ್ಲಿ ಆತಂಕಕ್ಕೆ ಒಳಗಾಗುವ ಪರಿಸ್ಥಿತಿ ಇತ್ತು. ಕೇಂದ್ರ ಸರ್ಕಾರದಿಂದ ಅಬಕಾರಿ ಸುಂಕವನ್ನ ಏರಿಕೆ ಮಾಡುವ ನಿರ್ಧಾರವನ್ನ ಪ್ರಕಟವಾದ ನಂತರದಲ್ಲಿ. ಆದರೆ ಸದ್ಯಕ್ಕೆ ವಾಹನ ಸವಾರರಿಗೆ ಈ ದರ ಏರಿಕೆಯ ಬಿಸಿ ತಟ್ಟೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಗಟು ಮಾರಾಟದ ದರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಕೇಂದ್ರ ಸರ್ಕಾರ ಏರಿಕೆ ಮಾಡಿರುವ ಈ ಅಬಕಾರಿ ಸುಂಕದ ಎಫೆಕ್ಟ್ ಜನಸಾಮಾನ್ಯರ ಮೇಲೆ ಇರೋದಿಲ್ಲ. ಕರ್ನಾಟಕದಲ್ಲಿ ಮಾತ್ರ ದರ ಏರಿಕೆ ಆಗುವ ಸಾಧ್ಯತೆ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜನರ ಮೇಲೆ ನೇರವಾದ ಪರಿಣಾಮ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ರೀತಿ ಈಗ ಪೆಟ್ರೋಲ್ನ ದರ ಸದ್ಯಕ್ಕೆ 102 ರೂಪಾಯಿ ಇರುವಂತದ್ದು ತಾವು ಗಮನಿಸ್ತಾ ಇರಬಹುದು. ಈಗ ಮತ್ತೆ ಈ ಸೆಸ್ ಅನ್ನ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿರುವಂತಹ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಮತ್ತೆ 2 ರೂಪಾಯಿ ಹೊರೆಯನ್ನ ಸಾರ್ವಜನಿಕರ ಮೇಲೆ ಹೇರ್ತಾ ಇರುವಂತದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಜನಸಾಮಾನ್ಯರಿಗೆ ಸಾಕಷ್ಟು ಒಂದು ಹೊರೆ ಆಗ್ತಾ ಇದೆ. ವಾಹನ ಸವಾರರಿಗೆ ಮತ್ತಷ್ಟು ಗಾಯದ ಮೇಲೆ ಬರೆ ಇಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಡೀಸೆಲ್ ನ ಮೇಲಿನ ಅಬಕಾರಿ ಸುಂಕವನ್ನ ಹೆಚ್ಚಿಸಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದರೆ ಈ ಅಬಕಾರಿ ಸುಂಕದ ಏರಿಕೆ ಸಗಟು ವ್ಯಾಪಾರದ ಮೇಲೆ, ರಿಟೇಲ್ ವ್ಯಾಪಾರದ ಮೇಲೆ ಆಗೋದಿಲ್ಲ ಅನ್ನೋ ಮಾಹಿತಿ ಕೂಡ ತಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ಹೀಗಾಗಿ ಜನ ಆತಂಕ ಪಡೋ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಕೇಂದ್ರ ಸರ್ಕಾರದಿಂದ ದರ ಏರಿಕೆಯ ನಿರ್ಧಾರ ಕೈಗೊಂಡ್ರೂ ಕೂಡ ನೇರವಾಗಿ ವಾಹನ ಸವಾರರ ಜೇಬಿನಿಂದ ಹಣ ಕೊಡುವಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ. ತೈಲ ಕಂಪನಿಗಳಿಗೆ ಮಾತ್ರ ಇದರಿಂದ ಹೊರೆಯಾಗತ್ತೆ, ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ.